ಪ್ರಾರಂಭವಾಗಲಿ. ಈ ದಿನ ಒಂದು ವಿಶೇಷವಾದಂಥ ದಿನ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಇಲ್ಲಿ ಕೂಡಿ ಬಂದಿರುವುದರಿಂದ ನಮಗೆ ಬಹಳ ಸಂತೋಷ. ಈ ಒಂದು ಕೂಟದ ವಿಶೇಷ ಏನು ಎಂಬುದಾಗಿ ಹೇಳಿದ್ರೆ, ಸಹೋದರ ಸಭೆಗಳು ಅಸ್ತಿತ್ವಕ್ಕೆ ಬಂದದ್ದು ಪ್ರಪಂಚದಲ್ಲಿ 200 ವರ್ಷಗಳನ್ನು ಅದು 200 ವರ್ಷವನ್ನು ಪೂರೈಸಿದೆ ಎಂಬ ಒಂದು ಉದ್ದೇಶದಿಂದ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ನಾವು ಇಲ್ಲಿ ಕೂಡಿ ಬಂದಿದ್ದೇವೆ. ನಿಜವಾಗಿ ಪ್ರಪಂಚದಲ್ಲಿ ಕ್ರೈಸ್ತ ಅನೇಕ ಗುಂಪುಗಳು ಅನೇಕ ವರ್ಷಗಳಿಂದ ಅದನ್ನು ನಾವು ನೋಡ್ತೇವೆ. ಈ ಸಹೋದರ ಸಭೆಗಳು ಪ್ರಾರಂಭವಾಗಿ 200 ವರ್ಷಗಳು ಪೂರೈಸಿತು ಎಂಬುದಾಗಿ. ಆದರೆ ಬೇರೆಯವರು ಅದಕ್ಕಿಂತ ಹೆಚ್ಚಾಗಿ ಅನೇಕ ವರ್ಷಗಳ ಹಿಂದಿನಿಂದಲೇ ಅದನ್ನು ನಾವು ನೋಡ್ತೇವೆ. ಅದರ ಒಂದು ವಿಶೇಷ ಏನು ಎಂಬುದಾಗಿ ಹೇಳಿದ್ರೆ, ಸಹೋದರ ಸಭೆಗಳನ್ನು ಪ್ರಾರಂಭ ಮಾಡಿದಂಥ ಭಕ್ತರು ಅದು ಐರ್ಲೆಂಡ್ನಲ್ಲಿ ಅಲ್ಲಿ 3-4 ಜನರು ದೇವಭಕ್ತರು ಪ್ರಾರ್ಥನೆ ಮಾಡಿ ಕೂಡಿ ಒಂದು ಚಿಕ್ಕ ಸಭೆಯಾಗಿ ಪ್ರಾರಂಭ ಮಾಡಿ ಅವರು ಇವತ್ತು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಹೊಸ ಒಡಂಬಡಿಕೆಯ ಒಂದು ಕ್ರಮದಲ್ಲಿ ಇದು ಮಾಡಬೇಕು ಎಂಬ ಉದ್ದೇಶದಿಂದ ಅವರು ಪ್ರಾರ್ಥನೆ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಈ ವಿಧದಲ್ಲಿ ಲೋಕದ ಎಲ್ಲ ಕಡೆಗಳಲ್ಲಿ ಇವತ್ತು ಸಹೋದರ ಸಭೆಗಳು ಅದು ಕಾರ್ಯ ನಡೆಸ್ತಾ ಇರುವುದನ್ನು ನಾವು ನೋಡ್ತೇವೆ. ಅಂದರೆ ಅನೇಕ ಭಕ್ತರು ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅವರು ಕಷ್ಟಪಟ್ಟಿದ್ದಾರೆ. ಮತ್ತು ಈ ಒಂದು 200 ವರ್ಷಗಳನ್ನು ಪೂರೈಸಿರುವಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಕೂಡಿ ಬಂದಿರುವಂಥ ಉದ್ದೇಶ, ನಾವು ನಮ್ಮ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಈ 200 ವರ್ಷಗಳಲ್ಲಿ ಆತನು ನಮ್ಮನ್ನು ಈ ರೀತಿಯಾಗಿ ನಡೆಸ್ತಾ ಬಂದಿದ್ದಾನೆ. ಒಂದು ವೇಳೆ ಇಂಡಿಯಾ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸಹೋದರ ಸಭೆಗಳು ಈ ರೀತಿಯಾಗಿ ಪ್ರಾರಂಭಗೊಂಡು ಅದು ದೇವರ ಮಹಿಮೆಗೋಸ್ಕರವಾಗಿ ಅದು ನಡೀತಾ ಇರೋದಕ್ಕಾಗಿ ನಾವು ದೇವರಿಗೆ ಬಹಳವಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಆ ಒಂದು ಉದ್ದೇಶದಿಂದ ನಾವು ಇಲ್ಲಿ ಕೂಡಿ ಬಂದಿದ್ದೇವೆ. ನೀವೆಲ್ಲರೂ ಇಲ್ಲಿ ಕೂಡಿ ಬಂದಿರುವುದಕ್ಕೆ ನಿಮಗೆ ಬಹಳ ವಂದನೆ. ನಾವು ನಿಮ್ಮನ್ನು ಸ್ವಾಗತ ಮಾಡ್ತೇವೆ. ಅದು ಮುಂದೆ ಸಹೋದರರು ಎಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಈಗ ನಾವು ಪ್ರಾರ್ಥನೆಯಲ್ಲಿ ನಾವು ಹೋಗ್ತೇವೆ. ಮೊದಲನೇದಾಗಿ ಮೈಸೂರು ಸಭೆಯ ಸಹೋದರರು ಟಿ ಆಲನ್ ಅವರು ಮುಂದೆ ಬಂದು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ತಿಳ್ಕೊಳ್ತೇವೆ. ನಿನ್ನ ಮಹೋನ್ನತ ನಾಮಕ್ಕೆ ನಾವು ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇವೆ. ಅನೇಕ ದಿವಸಗಳಿಂದ ನಾವು ಪ್ರಾರ್ಥನೆ ಮಾಡ್ತಾ ಬಂದ ಹಾಗೆ ಈ ದಿವಸವನ್ನು ನಮ್ಮ ಜೀವಿತಕ್ಕೆ ಅನುಗ್ರಹಿಸಿಕೊಟ್ಟು ಕಡವಳ್ಳಿಯ ರೆಡ್ವುಡ್ ಈ ಒಂದು ಫಂಕ್ಷನ್ ಹಾಲ್ನಲ್ಲಿ ನಾವು ಸೇರಿ ಬರುವಂತೆ ನೀನು ಕಾರ್ಯ ಮಾಡಿದ್ದಿ. ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನೀನು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವಂಥ ದೇವರು ನೀನಾಗಿದೆಯಲ್ಲ. ಹೌದು ಕರ್ತನೆ, ನಿನ್ನ ಆಲೋಚನೆ, ನಿನ್ನ ಉದ್ದೇಶ ಅದೆಷ್ಟೋ ಮಹೋನ್ನತವಾದಂಥದ್ದು. ಹೌದು, ಮಾನವರನ್ನು ಪ್ರೀತಿಸಿ ನಿನಗಿದ್ದಂಥ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಆತನ ರಕ್ತ ಕ್ರಯದಿಂದ ಕೊಂಡುಕೊಂಡಂಥ ಅಮೂಲ್ಯ ಸಭೆ ನಮ್ಮ ಕ್ರಿಸ್ತನಿಗೆ ಮೊದಲಗಿತಿಯಾಗಿ, ಆತನು ಸಭೆಗೆ ಶಿರಸ್ಸಾಗಿ, ಸಭೆಯು ಆತನ ಮೊದಲಗಿತಿಯಾಗಿ ಕರ್ತನೆ ನೀನು ಸ್ಥಾಪಿಸಿದಂಥ ವಿಧಾನಕ್ಕಾಗಿ ನಾವು ನೀನು ಕೊಂಡಾಡ್ತೇವೆ, ನೀನು ಸ್ತುತಿಸ್ತೇವೆ. ಹೌದು, ಈ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿರಬೇಕೆಂಬುದೇ ನಿನ್ನ ಉದ್ದೇಶ. ಹೌದು, ಆದಿ ಅಪೊಸ್ತಲರ ಸಭೆಯ ಇತಿಹಾಸ, ಅದರ ಚರಿತ್ರೆಯನ್ನು ನಾವು ಅಪೊಸ್ತಲರ ಕೃತ್ಯ ಹಾಗೂ ಪತ್ರಿಕೆಗಳಲ್ಲಿ ನಾವು ಗಮನಿಸುವಂಥ ಸಮಯದಲ್ಲಿ ಹೌದು ಕರ್ತನೆ, ಅದು ನೀನು ಹೇಳಿದಂಥ ಉದ್ದೇಶ, ಈ ಬಂಡೆಯ ಮೇಲೆ ಸಭೆಯನ್ನು ಸ್ಥಾಪಿಸುವೆನು, ಯಾವ ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಎಂಬುದಾಗಿ ವಾಗ್ದಾನ ಮಾಡಿದಂಥ ನಂಬಿಗಸ್ತನಾಗಿದೆ. ನಿನ್ನ ಕಾರ್ಯ ಯಾವಾಗಲೂ
ಅದ್ವಿತೀಯವಾದಂಥದ್ದು ಸ್ವಾಮಿ. ಅದು ಲೋಪವಿಲ್ಲದ್ದು, ಅದು ಶಾಶ್ವತವಾದಂಥದ್ದು. ಒಂದು ವೇಳೆ ಮಾನವರಾದಂಥವರು ಅದರಿಂದ ಬೇರ್ಪಟ್ಟರು, ನೀನು ಅದನ್ನು ಪುನಃಸ್ಥಾಪಿಸುವಂಥ ದೇವರು ನೀನಾಗಿದ್ದೆ ಎಂಬುದಾಗಿ ಈ ದಿವಸ ನಾವು ಸಂಭ್ರಮಿಸುತ್ತಿರುವಂಥ ಸಹೋದರ ಸಭೆಗಳ ಒಂದು ಕರ್ತನೆ ನೆನಪಿನ ಸಮಾರಂಭದಲ್ಲಿ ನಾವು ನಿನಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇವೆ. ಹೌದು, 2 ವರ್ಷಗಳ ಹಿಂದೆ ಅನೇಕ ಸತ್ಯ ವಾಕ್ಯ ಬೋಧನೆಯಿಂದ ತಪ್ಪಿ ಹೋಗಿದ್ದಂಥ ಕೆಲವೇ ಸಹೋದರಿಗೆ ನೀನು ದರ್ಶನ ಕೊಟ್ಟು ಅವರನ್ನು ಪುನಃ ವಾಕ್ಯದೆಡೆಗೆ ನಡೆಸಿ, ಒಂದು ವೇಳೆ ಸಹೋದರ ಸಭೆ ಎಂಬುದಾಗಿ ಹೇಳುವುದಿರುವುದು ಅದಕ್ಕಿಂತಲೂ ಮಿಗಿಲಾಗಿ ಸ್ವಾಮಿ, ಸತ್ಯವೇದಕ್ಕೆ ಅನುಸಾರವಾದಂಥ ಸಭೆ ನೀನು ಅವರ ಮನಸ್ಸಿನಲ್ಲಿ ಹುಟ್ಟಿಸಿ ನೀನು ಆತ್ಮನ ಮೂಲಕವಾಗಿ ಕಾರ್ಯ ಮಾಡಿದಿ. ಯಾಕಂದ್ರೆ ನಿನ್ನ ವಾಕ್ಯ ಬುನಾದಿಯಲ್ಲಿ ಸಭೆಯನ್ನು ನೀನು ಕಟ್ಟಿದಿ, ನಿನ್ನ ಆತ್ಮನಿಂದ ನಡೆಸಲ್ಪಟ್ಟು ನೀನು ಸಭೆಯನ್ನು ಸ್ಥಾಪಿಸಿದಿ. ಪಂಚಾಶತಮ ದಿವಸದಲ್ಲಿ ಆದಂತಹ ಒಂದು ಘಟನೆ, ಅದು ನಿಜವಾದಂಥ ಪ್ರಾರಂಭದ ಸಭೆಯ ಬುನಾದಿ. ಹೀಗಿರುವಾಗ ಕರ್ತನೆ, ಆ ಒಂದು ಸುಮಾರು ಸಾವಿರಾರು ವರ್ಷಗಳು ಪರ್ಯಂತರ ದಿಕ್ಕು ತಪ್ಪಿ ಹೋಗಿದ್ದಂಥ ವಿಷಯಗಳಲ್ಲಿ ಪುನಃ ಸ್ಥಾಪಿಸಲಿಕ್ಕಾಗುವಂತೆ ನೀನು ಮಾಡಿದಂಥ ಕಾರ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಒಂದು ವೇಳೆ ಆ ಒಂದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಆದಂತಹ ಒಂದು ಆಂದೋಲನ ನಮ್ಮ ಈ ಒಂದು ಕರ್ತನೆ ಏಷ್ಯಾ ಖಂಡ ಮತ್ತು ಹಾಗೂ ಕರ್ತನೆ ಈ ಒಂದು ದಕ್ಷಿಣ ರಾಜ್ಯ ಪ್ರದೇಶಗಳಿಗೂ ಹಬ್ಬಿ ನಮ್ಮ ಇಂಡಿಯಾ ಮತ್ತು ನಾವಿರುವಂಥ ಸ್ಥಳ ಇಲ್ಲೇ ದಕ್ಷಿಣ ಭಾರತದಲ್ಲಿ ಸಹ ದ್ವಿತೀಯವಾಗಿ ಇದು ಪ್ರಚಲಿತಗೊಳ್ಳುವುದು ನಿನ್ನ ಸತ್ಯ ವಾಕ್ಯ ಸಭೆಗಳು ಅಲ್ಲಲ್ಲಿ ಸ್ಥಾಪನೆಯಾಗಿ ಕರ್ತನೆ ನೀನು ಮಹಿಮೆ ಹೊಂದುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶೀಘ್ರವಾಗಿ ಬರಲಿಕ್ಕಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ನಿನ್ನ ಸಭೆಯನ್ನು ಹೌದು ಸ್ವಾಮಿ ಪರಿಶುದ್ಧ ಕಲಿಕೆಯೋಪಾದಿ ನಿಲ್ಲಿಸಿಕೊಳ್ಬೇಕೆಂಬ ನಿನ್ನ ಉದ್ದೇಶ ಚಿತ್ತ ನೆರವೇರಬೇಕಾಗಿದೆ. ಒಂದು ವೇಳೆ 200 ವರ್ಷಗಳ ಹಿಂದೆ ದಾಟಿ ಹೋದಂತಹ ಆ ಸಹೋದರರು ಸ್ಥಾಪಿಸಿದಂತಹ ಧ್ಯೇಯ ಉದ್ದೇಶ ಗುರಿಗಳಲ್ಲಿ ಸಹ ಈ ದಿವಸಗಳಲ್ಲಿ ಸಹ ತಪ್ಪಿ ಹೋಗಿದ್ದರೆ ಪ್ರಸ್ತುತ ಸಭಾ ಮಕ್ಕಳಿಗೆ ಸ್ವಾಮಿ ನೀನು ದೇವ ಜನರಿಗೆ ದರ್ಶನ ಕೊಟ್ಟು ಯಾವ ಕ್ಷೇತ್ರದಿಂದ ಸತ್ಯಕ್ಕೆ ದೂರವಾಗಿದ್ದೇವೋ ಅದನ್ನು ನೀನು ಪ್ರಕಟಪಡಿಸಿ ಸತ್ಯ ವಾಕ್ಯದ ನೆಲೆಯಲ್ಲಿ ನಿಂತು ನಿನ್ನ ಸಭೆಗಳು ನಿನ್ನ ಬರೋಣದ ಮಟ್ಟಿಗೂ ಸಾಕ್ಷಿಯಾಗಿ ನಿಲ್ಲಕ್ಕಾಗುವಂತೆ ಕೃಪೆ ಕೊಡು. ಹಾಗೂ ಕಳೆದ ಒಂದು ವಾರದಿಂದ ಸ್ವಾಮಿ ವಿವಿಧ ಝೂಮ್ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಕರ್ತನೆ ನಾವು ಅನೇಕ ಸತ್ಯತೆಗಳನ್ನು ಕಂಡುಕೊಂಡಿದ್ದೇವೆ, ನಿನ್ನ ವಾಕ್ಯವನ್ನು ಧ್ಯಾನಿಸಿರ್ತೇವೆ. ಹೌದು ಸ್ವಾಮಿ, ಇವೆಲ್ಲರೂ ಸಹ ಮುಂದಿನ ಪೀಳಿಗೆಗೆ ಒಂದು ಬುನಾದಿ ಆಗಲಿಕ್ಕಾಗುವಂತೆ ಕೃಪೆ ಕೊಡು. ಹೌದು, ಈಗಿನ ಪ್ರಸ್ತುತ ಸಮಯದ ದೇವಜನರು ಸಭೆಯ ಇತಿಹಾಸ ಮುಂದಿನ ಒಂದು ವೇಳೆ ನಮ್ಮ ಕರ್ತನ ಬರೋಣದ ಮಟ್ಟಿಗೂ ಸಹ ಅದು ಅವರಿಗೆ ಬುನಾದಿಯಾಗಿ ನಿಲ್ಲಕ್ಕಾಗುವಂತೆಯೂ ಮತ್ತು ಅದನ್ನು ಪರಿಪಾಲಿಸಲಿಕ್ಕಾಗುವಂತೆಯೂ ಮತ್ತು ಸತ್ಯ ಬೋಧನೆಗೆ ನೆಲೆಯಾಗಿ ನಿಂತು ಈ ಲೋಕದಾದ್ಯಂತ ನಿನ್ನನ್ನು ಘನಪಡಿಸಲಿಕ್ಕಾಗುವಂತೆ ಕೃಪೆ ಕೊಡಬೇಕೆಂದು ಬೇಡ್ತೇವೆ. ಈ ದಿವಸದ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮಕ್ಕಾಗಿ ನೀನು ಪ್ರಸನ್ನನಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಯಾಕಂದರೆ ನಿನ್ನ ಹೆಸರಿನಲ್ಲಿ ನಾವು ಕೂಡಿ ಬಂದಿರ್ತೇವೆ. ಈಗಾಗಲೇ ಪ್ರಸನ್ನನಾಗಿದೆ, ನೀನು ಮಹಿಮೆ ಹೊಂದಬೇಕು ಸ್ವಾಮಿ. ಯಾರಂತ ನಮ್ಮ ಯಾವುದೇ ವ್ಯಕ್ತಿತ್ವ ಅಥವಾ ಪ್ರತಿಷ್ಠೆ ಅಲ್ಲ ಸ್ವಾಮಿ, ಆದರೆ ನೀನು ಮಹಿಮೆ ಹೊಂದಬೇಕು. ಮುಂದೆ ನಿನ್ನ ಚಿತ್ತ ಉದ್ದೇಶ ನಿನ್ನ ಬರೋಣದ ಮಟ್ಟಿಗೂ ನೆರವೇರಬೇಕೆಂಬ ಉದ್ದೇಶದಿಂದ ಸ್ವಾಮಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಮತ್ತು ಆಯಸಿದಂಥ ಈ ಎಲ್ಲ ಭಕ್ತರನ್ನು ನೀನು ಆಶೀರ್ವದಿಸು ಸ್ವಾಮಿ. ವಾಕ್ಯ ಕೊಡುವಂಥ ಮಕ್ಕಳನ್ನು ನಿನ್ನ ಆತ್ಮನಲ್ಲಿ ತುಂಬಿಸಿ ನಡೆಸು. ಹಾಗೂ ಹಂಚಿಕೊಳ್ಳುವಂಥ ಸಾಕ್ಷಿಯಾಗಲಿ ಅಥವಾ ವಿವಿಧ ವಿಚಾರಗಳಾಗಲಿ ಅದು ನಿನಗೆ ಘನಮಾನ ಮಹಿಮೆ ತರುವಂತೆ ನೀನು ನಡೆಸಿಕೊಡಬೇಕೆಂದು ಎಲ್ಲ ಘನಮಾನ ಮಹಿಮೆ ನಿನಗುಂಟಾಗಲಿಕ್ಕಾಗುವಂತೆ ಈ ಪ್ರಾರ್ಥನೆ ಸ್ತೋತ್ರ ಕೊಂಡಾಟಗಳನ್ನು ನಮ್ಮ ಪ್ರಭು ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ. ಪ್ರಿಯರಿಗೆ ನಾನು ತಿಳಿಸ್ತೇನೆ.